ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೆಡಿ ಹೌಸ್ ಕನ್ಸ್ಟ್ರಕ್ಷನ್ ಸೀರೀಸಿನ ಪಾರ್ಟ್ 4 ವಿಡಿಯೋ ಆಗಿದೆ. ಈ ವಿಡಿಯೋನನ್ನು ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು, ನಾನು ನಿಮಗೆ ವರ್ಕ್ಸ್ ತೋರಿಸ್ತಿದ್ದೇನೆ, ಎಲ್ಲಿ ಮುಟ್ಟ ಕಂಪ್ಲೀಟ್ ಆಗಿದೆ ಅನ್ನೋದು ಬಗ್ಗೆ ತಿಳಿಸ್ತೇನೆ. ಲಾಸ್ಟ್ ಪಾರ್ಟ್ನಲ್ಲಿ UCR ಮೆಸೆಂಡರ್ ಆಗಿತ್ತು. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ಇಟ್ಟಂಗಿ ಅಂದರೆ ರೆಡ್ ಬ್ರಿಕ್ಸಿಂದ ಒಂಥರ ಕಟ್ಟಿ ಅದ್ರ ಮೇಲೆ ಇಲ್ಲಿ ಬೀಮ್ ನೋಡ್ಬೋದು, ಬೀಮನ್ನು ಇಡಲಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದು ಪ್ಲಿಂತ್ ಬೀಮ್ ಕಾಂಕ್ರೀಟ್ ಹಾಕುವುದು. ನೋಡ್ಬೋದು, ಇಲ್ಲಿ ಬೀಮ್ ಎಲ್ಲ ರೆಡಿ ಆಗಿದೆ, ಸೆಂಟ್ರಿಂಗ್ ಸಹ ಆಗಿದೆ. ಈಗ ಇಲ್ಲಿ ಡ್ರಮ್ ಮಿಕ್ಸರಿಂದ ಕಾಂಕ್ರೀಟ್ ನೋಡ್ಬೋದು ರೆಡಿ ಮಾಡ್ತಿದ್ದಾರೆ. ಇದು M20 ಗ್ರೇಡ್ನ ಕಾಂಕ್ರೀಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬೀಮ್ಗೆ ಕರೆಕ್ಟಾಗಿ ಸ್ಪೇಸಿಂಗ್ ಅಂದರೆ ಕವರಿಂಗ್ ಎಲ್ಲ ಕರೆಕ್ಟಾಗಿ ಕೊಟ್ಟು ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಕಾಂಕ್ರೀಟನ್ನು ಪೋರ್ ಮಾಡ್ತಿದ್ದಾರೆ. ಈ ಸೈಟಿನ ಲೊಕೇಶನ್ ಇದು ಗುರುನಗರ ಧಾರವಾಡಲ್ಲಿದೆ. ಇದು 30-40 ಸೈಟ್ ಆಗಿದೆ. ಇದು ವೆಸ್ಟ್ ಫೇಸಿಂಗ್ ಸೈಟ್. ಇದು 2 BHK ಮನೆಯನ್ನು ನಾವಿಲ್ಲಿ ಕಟ್ತಿದ್ದೇವೆ. ಈ ಚಾನಲ್ನಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಬಿಗಿನಿಂಗಿಂದ ಹಿಡಿದು ಕಂಪ್ಲೀಟ್ ಎಂಡ್ ಆಗುವ ತನಕ ಕಂಪ್ಲೀಟಾಗಿ ನಿಮಗೆ ಕನ್ಸ್ಟ್ರಕ್ಷನ್ನಿನ ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡ್ತಿರ್ತೇನೆ. ಈ ಸೈಟಿನ ಬಗ್ಗೆ ಎಲ್ಲ ನಿಮಗೆ ಹೇಗೆ ಕಟ್ತಿದ್ದೇವೆ, ಹೇಗಿದೆ ಎಲ್ಲ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ನೋಡ್ಬೋದು, ಇಲ್ಲಿ ಕ್ಯೂರಿಂಗ್ ಎಲ್ಲ ಆಗಿ ಈಗ ಶಟ್ರಿಂಗ್ ಎಲ್ಲ ಬಿಚ್ಚಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ಲಿಂತ್ ಬೀಮ್ ಬಂದಿದೆ. ನೋಡ್ಬೋದು, ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದರೊಳಗೆ ಮುರಮ್ ಸಾಯಿಲನ್ನು ತಗೊಂಡು ಇಲ್ಲಿ ಫಿಲ್ ಮಾಡಲಾಗ್ತದೆ. ಫಿಲ್ ಮಾಡಿದ ನಂತರ ಇದರ ಮೇಲ್ಗಡೆಯಲ್ಲಿ ಗೋಡೆ ಕಟ್ಟಲು ಆರಂಭ ಮಾಡ್ತಾರೆ, ಕನ್ಸ್ಟ್ರಕ್ಷನನ್ನು ಕಂಟಿನ್ಯೂ ಇಡ್ತಾರೆ. ಸ್ವಲ್ಪ ದಿನ ಕ್ಯೂರಿಂಗ್ ಇಟ್ಟ ನಂತರದಲ್ಲಿ ನಾವು ವರ್ಕನ್ನು ಮತ್ತೆ ಕಂಟಿನ್ಯೂ ಮಾಡ್ತೇವೆ. ನೋಡ್ಬೋದು, ಅಗ್ರಿಗೇಟ್ಸ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಏನಾದರೂ ಕ್ರ್ಯಾಕ್ಸ್ ಇಲ್ಲಾಂದರೆ ಗ್ಯಾಪ್ ಇದ್ದಲ್ಲಿ ನೀವು ತಿಳ್ಕೊಬೋದು ಅದು ಕರೆಕ್ಟಾಗಿ ಆಗಿಲ್ಲ ಅಂತ. ಕರೆಕ್ಟಾಗಿ ನಾವು ಇದು ಕಾಂಕ್ರೀಟ್ ಸುರಿಯುವಾಗ, ಕಾಂಕ್ರೀಟ್ ಪೋರ್ ಮಾಡುವಾಗ ಕರೆಕ್ಟಾಗಿ ರಾಡಿಂಗ್ ಮಾಡಬೇಕು. ಅಂದರೆ ಕಂಪ್ಯಾಕ್ಷನ್ ಅಂದರೆ ಇದು ಇಲ್ಲಿ ಜಂಕ್ಷನಲ್ಲಿ ಇರ್ತದಲ್ಲ, ಇಲ್ಲಿ ಕಾಲಮ್ ಜಂಕ್ಷನಲ್ಲಿ ಕರೆಕ್ಟಾಗಿ ಶೇಕ್ ಮಾಡಿ ಅಗ್ರಿಗೇಟ್ಸ್ ಒಳಗೆ ಹೋದಂಗೆ ನೋಡ್ಕೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ರೋಡ್ ಲೆವೆಲ್ನಿಂದ ಎಷ್ಟು ಹೈಟ್ ಬೇಕಂತ ನೋಡ್ಕೊಂಡು ಇದರ ಮೇಲ್ಗಡೆಯಲ್ಲಿ ಬ್ರಿಕ್ಸ್ ತೊಗೊಂಡು ಇಲ್ಲಿ ನಾವು ಒಂದು ಲೇಯರ್ ಇಲ್ಲಾಂದರೆ 2 ಲೇಯರನ್ನು ಕಟ್ಕೊತೇವೆ. ಇಲ್ಲಿ ನೀವು ನೋಡ್ಬೋದು, ನೋಡಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ 2 ಲೇಯರಿನ ಇಟ್ಟಂಗಿ ಹೈಟ್ ಬರ್ತದೆ, ಬ್ರಿಕ್ಸಿನ ಹೈಟ್ ಬರ್ತದೆ. ರೋಡ್ ಲೆವೆಲಿಂದ ಇಲ್ಲಿಗೆ ಮುಟ್ಟ ಹೈಟ್ ಬಂದು ನೆಕ್ಸ್ಟ್ ಇದರೊಳಗೆ ಫಿಲ್ಲಿಂಗನ್ನು ಮಾಡ್ತೇವೆ. ವರ್ಕ್ ಫಿಲ್ಲಿಂಗ್ ಮಾಡಿದ ನಂತರದಲ್ಲಿ ನಾವು ಬ್ರಿಕ್ ವಾಲು ಅಂದರೆ ಸಿಲ್ ಲೆವೆಲ್ ಮುಟ್ಟ ಕಟ್ಟಲು ಸ್ಟಾರ್ಟ್ ಮಾಡ್ತೇವೆ. ನೋಡ್ಬೋದು, ಬ್ರಿಕ್ ಲೈನಿಂಗ್ ಆಗ್ತಿದೆ. ಈಗ ನೀವು ನೋಡ್ಬೋದು ವರ್ಕ್ ಎಷ್ಟು ಕಂಪ್ಲೀಟ್ ಆಗಿದೆ. ಇಲ್ಲಿ ನಾವು ಬ್ರಿಕ್ ವಾಲ್ ನೋಡ್ಬೋದು ಎಷ್ಟು ಹೈಟ್ ತನಕ ಮಾಡಿದ್ದೇವೆ, 7 ಫೀಟ್ ತನಕ ಮಾಡಿ ಕಂಪ್ಲೀಟ್ ಮಾಡಿದ್ದೇವೆ. ಸಿಲ್ ಲೆವೆಲ್ ಆಗಿ ಕೋಪಿಂಗ್ ಕಾಂಕ್ರೀಟ್ ನೋಡ್ಬೋದು, ಕಂಪಲ್ಸರಿಯಾಗಿ ಕೋಪಿಂಗ್ ಕಾಂಕ್ರೀಟ್ ಕೊಡಬೇಕು, ಯಾಕಂದರೆ ಕ್ರ್ಯಾಕ್ಸ್ ಎಲ್ಲ ಡೆವಲಪ್ ಆಗಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಒಳಗಿನ ಏರಿಯಾ ನೋಡ್ಬೋದು ಲುಕ್ ಹೇಗಿದೆ. ಈಗ ನಾವು 7 ಫೀಟ್ ಅಂದರೆ ಲಿಂಟಲ್ ಲೆವೆಲ್ ತನಕ ನಾವು ಇಲ್ಲಿ ಗೋಡೆ ಅಂದರೆ ಬ್ರಿಕ್ ವಾಲನ್ನು ಕಟ್ತೇವೆ. ನೀವು ಅಡ್ಜಸ್ಟ್ ನೋಡ್ಬೋದು, ಬ್ರಿಕ್ಕಿನ ವಾಲ್ ಕಟ್ಟುವಾಗಲೇ ನಾವು ಅದನ್ನು ಕರೆಕ್ಟಾಗಿ ಪಾಯಿಂಟಿಂಗನ್ನು ಮಾಡಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ಇದು ಬಾತ್ರೂಮ್ ಏರಿಯಾ. ಇದು ಅಟ್ಯಾಚ್ ಆಗಿರುವ, ಇಲ್ಲಿ 2 ಬೆಡ್ರೂಮು ಮನೆ ಆಗಿದ್ದು, ಇದು 1 ಬೆಡ್ರೂಮಿಗೆ ಅಟ್ಯಾಚ್ ಆಗಿರುವ ಬಾತ್ರೂಮ್ ಇದೆ. ಮುಂದಿನ ಹಂತದ ವರ್ಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ.